ತೀರದಲ್ಲಿ ಮತ್ತೆ ಹರಿದ ನೆತ್ತರು. ಜಮೀನು ವ್ಯಾಜ್ಯಕ್ಕೆ 6 ಜನರ ದಾರುಣ ಹತ್ಯೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಮರ್ಡರ್. ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಗ್ರಾಮದಲ್ಲಿ ದಾರುಣ ಹತ್ಯೆ ನಡೆದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದವರ ಮೇಲೆ ಏಕಾಏಕಿ ದಾಳಿ ನಡೆಸಿದ ದುಷ್ಟರು ಸ್ಥಳದಲ್ಲೇ 6 ಜನರ ಹತ್ಯೆ ಮಾಡಿದ್ದಾರೆ. ಹೌದು, ನೋಡ್ತಿದ್ದಂತೆ ಗುಂಡು ಹಾರಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆಗೆ ಭೀಮಾ ತೀರ ಸಾಕ್ಷಿಯಾಗಿದೆ. ಭೀಮಾ ತೀರದಲ್ಲಿ ಹರಿದ ನೆತ್ತರು. 65 ವರ್ಷದ ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ, 58 ವರ್ಷದ ಶಿವಪುತ್ರ ರೇವಣಸಿದ್ದಪ್ಪ ನಿರಾಳೆ, 55 ವರ್ಷದ ಚಂದ್ರಕಾಂತ್ ಅಲಿಯಾಸ್ ಚಂದು ನಿರಾಳೆ, 25 ವರ್ಷದ ರಾಹುಲ್ ನಿರಾಳೆ, 23 ವರ್ಷದ ಸಮರ್ಥ್ ನಿರಾಳೆ, 45 ವರ್ಷದ ಶಬ್ಬೀರ್ ಬಾಬುಸಾಬ್ ಅತ್ತಾರನ್ನ ದಾರುಣವಾಗಿ ಹತ್ಯೆ ಮಾಡಲಾಗಿದೆ. ಇನ್ನು ಈ ಘಟನೆಯಲ್ಲಿ ದಸೂರು ಗ್ರಾಮದ ಅರವಿಂದ್ ಯಶವಂತ್ ಕಟಗೆ ಹಾಗೂ ಮಹಾರಾಷ್ಟ್ರದ ಜೆಸಿಬಿ ಆಪರೇಟರ್ ಸಂದೀಪ್ ಭಾರತ್ ಮಾನೆ ಗಂಭೀರವಾಗಿ ಗಾಯಗೊಂಡಿದ್ದು ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 2015ರಲ್ಲಿ ನಡೆದಿದ್ದ ಶಿವಾನಂದ ಪಾಟೀಲ್ ಕೊಲೆ ಪ್ರಕರಣಕ್ಕೆ ಈ ಹತ್ಯಾಕಾಂಡ ನೇರ ಸಂಬಂಧವಿದೆ ಎನ್ನಲಾಗಿದೆ. ಅಂದು ಶಿಕ್ಷೆಗೆ ಒಳಗಾಗಿದ್ದ ಆರೋಪಿಗಳು ಗ್ರಾಮ ಬಿಟ್ಟು ಹೋಗುವಾಗ ತಮಗಿದ್ದ ಜಮೀನನ್ನ ಹಾಗೆ ಬಿಟ್ಟಿದ್ರು. ಆ ಜಮೀನನ್ನ ಇತ್ತೀಚೆಗೆ ಮೃತ ನಿರಾಳೆ ಕುಟುಂಬದವರು ಖರೀದಿ ಮಾಡಿದ್ರು ಎನ್ನಲಾಗಿದೆ. ಇದೇ ಜಮೀನು ತಗಾದೆ ಮತ್ತು ಹಳೆ ದ್ವೇಷಕ್ಕೆ ಈಗ 6 ಜೀವಗಳು ಬಲಿಯಾಗಿವೆ. ಮೇಲ್ನೋಟಕ್ಕೆ ಇದು ಕಲ್ಲನಗೌಡ ಪಾಟೀಲ್ನ ಕಡೆಯವರ ಕೃತ್ಯವಿರಬಹುದು ಎಂದು ಶಂಕಿಸಲಾಗಿದ್ದು, ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು, ಬೆರಳು ಮುದ್ರೆ ಹಾಗೂ ಸೋಕೋ ತಂಡಗಳು ತಪಾಸಣೆ ನಡೆಸುತ್ತಿವೆ. ಮುಂಜಾಗ್ರತಾ ಕ್ರಮವಾಗಿ ವಿಜಯಪುರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಇಂಡಿ ಡಿಎಸ್ಪಿ ಹಾಗೂ ಚಡಚಣ ಸಿಪಿಐ ನೇತೃತ್ವದಲ್ಲಿ 3 ಡಿಎಆರ್ ಮತ್ತು 4 ಕೆಎಸ್ಆರ್ಪಿ ತುಕಡಿಗಳನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆ ಜಮೀನು ವಿವಾದ ಹಿಂಸಾಚಾರಕ್ಕೆ ತಿರುಗಿ ಒಂದೇ ಬಾರಿಗೆ 6 ಜನರ ಜೀವ ತೆಗೆದಿದೆ. ಈ ಘಟನೆ ಇಡೀ ವಿಜಯಪುರ ಜಿಲ್ಲೆಯನ್ನೇ ನಡುಗಿಸಿದೆ. ಸದ್ಯ ಪೊಲೀಸರು ಘಟನಾ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಿದ್ದು, ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ.